ರಾಜ್ಯದಲ್ಲಿ ಮತ್ತೆ ಜಾತಿ ಭೂತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನಾ ಪ್ರಶಾಂತ. ವೀಕ್ಷಕರೇ, ಮಹತ್ವದ ಬೆಳವಣಿಗೆಯಲ್ಲಿ ಸಿದ್ದು ಸರ್ಕಾರ ಜಾತಿ ಗಣತಿ ವರದಿಯನ್ನ ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ದು ರಾಜ್ಯದಲ್ಲಿ ಮತ್ತೆ ಜಾತಿ ಭೂತ ಭುಗಿಲೆದಿದೆ. ಇದರಿಂದ ವಿಪಕ್ಷ ವಿರೋಧ ಪಕ್ಷಗಳು ಸೇರಿದಂತೆ ಎಲ್ಲ ಕಡೆ ಸಿದ್ದರಾಮಯ್ಯ ಬಗ್ಗೆ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇವೆ. ಇನ್ನು ಈ ವರದಿಯಂತೆ ಮೀಸಲಾತಿ ಪರಿಷ್ಕರಣೆ ಮಾಡಿದರೆ ರಾಜ್ಯದ ಒಟ್ಟು ಮೀಸಲಾತಿ ಈಗಿರೋ 66ರಿಂದ 85% ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗ್ತಾ ಇರೋ ಈ ಜಾತಿಗಣತಿ ವರದಿಯಲ್ಲಿ ಏನಿದೆ? ಈ ಜಾತಿಗಣತಿ ವರದಿ ಜಾರಿಯಾದರೆ ಏನೆಲ್ಲ ಆಗಬಹುದು? ಇದೆಲ್ಲದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಕೊನೆವರೆಗೂ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಎಸ್ ವೀಕ್ಷಕರ, 10 ವರ್ಷದ ಬಳಿಕ ಜಾತಿವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಅಂತಿಮ ವರದಿ ತೀವ್ರ ವಿರೋಧದ ನಡುವೆಯೂ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಲಾಯಿತು. ಬರೋಬ್ಬರಿ 50 ಸಂಪುಟಗಳಿರುವಂತಹ ವರದಿಯನ್ನ ಎಲ್ಲ ಸಚಿವರಿಗೂ ವಿವರಿಸಲಾಗಿದೆ. ಇದ್ರ ಬಗ್ಗೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕೂಡ ಕರೆದಿದ್ದು ನಾಳೆ ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ಅಲ್ಲದೆ ಈ ಸಮೀಕ್ಷೆ ಮಾಡಲು ಸರ್ಕಾರ ಬರೋಬ್ಬರಿ 165 ಕೋಟಿ ವೆಚ್ಚ ಮಾಡಿದೆಯಂತೆ. ಹೌದು, ಆಯೋಗದ ಅಧ್ಯಕ್ಷರಾಗಿದ್ದ ಜಯಪ್ರಕಾಶ್ ಹೆಗ್ಡೆ ಈ ವರದಿಯನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ಮೊದಲ ಹಂತ ವರದಿ ಸಲ್ಲಿಕೆಯಾದಾಗ ವೀರಶೈವ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳು ಇದು ವೈಜ್ಞಾನಿಕವಾಗಿಲ್ಲ, ಮನೆ ಮನೆಗೆ ಹೋಗಿ ಸಮೀಕ್ಷೆ ನಡೆಸಿಲ್ಲ, ಜೊತೆಗೆ ವರದಿಯಲ್ಲಿ ಆಯೋಗದ ಅಧ್ಯಕ್ಷರ ಸದಸ್ಯರ ಸಹಿ ಇಲ್ಲ ಎಂದು ಸ್ವಪಕ್ಷೀಯ ಶಾಸಕರೇ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆದರೂ ಸಿದ್ದರಾಮಯ್ಯ ಪಟ್ಟು ಬಿಡದೆ ಜಾತಿ ಗಣತಿ ವರದಿಯನ್ನ ಮಂಡಿಸಿದ್ದಾರೆ. ಇನ್ನು ವರದಿಯಲ್ಲಿರುವ ಜಾತಿವಾರು ಜನಸಂಖ್ಯೆಯನ್ನ ನೋಡೋದಾದ್ರೆ ಪರಿಶಿಷ್ಟ ಜಾತಿಯಲ್ಲಿ 1.08 ಕೋಟಿಯಷ್ಟಿದ್ದಾರೆ. ಇನ್ನು ಪರಿಶಿಷ್ಟ ಪಂಗಡದಲ್ಲಿ 40.45 ಲಕ್ಷದಷ್ಟಿದ್ದಾರೆ. ಹಾಗೆ ಮುಸ್ಲಿಮರು 70 ಲಕ್ಷ, ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, ಕುರುಬರು 45 ಲಕ್ಷ, ಇತರೆ ಹಿಂದುಳಿದ ವರ್ಗ 91 ಲಕ್ಷ ಹಾಗೂ ಬ್ರಾಹ್ಮಣ 14 ಲಕ್ಷ ಇದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ವರದಿಯಲ್ಲಿ ಕರ್ನಾಟಕದಲ್ಲಿ 94.17% ಜನರನ್ನ ಭೇಟಿ ಮಾಡಿದ್ದೇವೆ ಎಂಬ ವರದಿಯನ್ನ ನೀಡಿದ್ದು, ಅದರಲ್ಲಿ ಒಟ್ಟು 37 ಲಕ್ಷ ಜನರು ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿಲ್ಲ ಎಂಬುದನ್ನು ಸಹ ಉಲ್ಲೇಖಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಯಾವಾಗ ಜಾತಿಗಣತಿ ಗುಡಿಗೆ ಕೈ ಹಾಕಿದ್ರೂ ಪರ ವಿರೋಧದ ಅಲೆ ಎದ್ದಿದೆ. ಪ್ರಬಲ ಜಾತಿಗಳು ಸಿದ್ದು ವಿರುದ್ಧ ಮುಗಿಬಿದ್ದಿವೆ. ತಮ್ಮದೇ ಪಕ್ಷದಲ್ಲಿರುವ ಪ್ರಬಲ ನಾಯಕರು ವರದಿ ಅವೈಜ್ಞಾನಿಕವಾಗಿದೆ, ಬಹಿರಂಗಗೊಳಿಸೋದು ಬೇಡ ಅಂತ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಇನ್ನು ನಾಳೆ ನಡೆಯೋ ಸಭೆಯಲ್ಲಿ ಜಾತಿ ಗಣತಿ ಭವಿಷ್ಯ ಹೊರಬೀಳಲಿದೆ. ಒಟ್ಟಾರೆ ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ನಾಯಕರ ಜೊತೆ ಎಲ್ಲ ಪಕ್ಷದವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿಗಣತಿ ವರದಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಸಿದ್ದು ಇದನ್ನ ನುಂಗಿ ನೀರು ಕುಡಿತಾರೋ ಅಥವಾ ಉಗುಳಿ ಮುಂದಾಗೋ ಅನಾಹುತದಿಂದ ಬಚಾವಾಗ್ತಾರೋ ಅನ್ನೋದೇ ಈಗಿನ ಕುತೂಹಲ. ಎಸ್ ವೀಕ್ಷಕರ, ಇಂತಹ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.